ಏನಿದು ಇಂತ ಕಾಫಿ ಮಾಡಿದ್ಯಾ? ನಿನ್ ಕಾಫಿ ಮಾಡಕ್ ಬರಲ್ವಾ? ಅಲ್ಲ ಅಮ್ಮ, ಕಾಫಿ ಚೆನ್ನಾಗೇ ಇದೆಯಲ್ಲಮ್ಮ. ಸಾರಿ ಅತ್ತೆ. ಯಾವ್ ಸರಿ ಯಾವ್ ತಪ್ಪು ಅಂತ ನೀನ್ ನನ್ಗೆ ಹೇಳ್ಕೊಡಕ್ ಬರ್ತಾ ಇದ್ಯಾ? ಅದ್ಕೆ ಈ ಟಿ ಶರ್ಟ್ ನ ಹೋಗಿರಿ ಅಂತ ಹೇಳಿದೆ ತಾನೇ ನಿಮ್ಗೆ. ಸಾರಿ ಹೇಮಂತ್, ಮನೆ ಕೆಲ್ಸ ಜಾಸ್ತಿ ಇತ್ತು, ನಾನ್ ಮರ್ತೋದೆ. ಇದೊಂದ್ ಚಿಕ್ಕ ಕೆಲ್ಸನೂ ಮಾಡಕ್ಕಾಗಲ್ವಾ ನಿಮ್ ಕೈಯಲ್ಲಿ? ಓಯ್, ಯಾವ್ ತರ ಮಾತಾಡ್ತಾ ಇದೀಯ ನೀನ್ ನಿಮ್ ಅತ್ಗೆ ಹತ್ರ? ನಿನ್ ಮನೇಲಿ ಇಡೀ ದಿವಸ ಫ್ರೀ ಆಗಿ ಇರ್ತೀಯ ತಾನೆ, ನಿನ್ ಕೈಲಿ ಒಂದ್ ಟಿ ಶರ್ಟ್ ನ ಹಾಕೊಳಕ್ ಆಗಲ್ವಾ? ಇಡೀ ಮನೇನ ನಿಭಾಯಿಸ್ತಾ ಇರ್ತಾಳೆ ಅವಳು, ಆ ಬಿಸಿಲಿ ಮರ್ತೋಗಿರ್ತಾಳೆ. ಏನಂತ ಹೇಳ್ತಾ ಇದೀಯ ಅವಳಿಗೆ? ಏ, ಯಾಕೆ ಈ ತರ ಮಾತಾಡಕ್ ಹೋದ್ರಿ? ಅವನಿಗೆ ಬೇಜಾರಾಗ್ಬೋದು. ನೀನ್ ಸುಮ್ನೆ ಇರು, ನಾನ್ ಕರೆಕ್ಟ್ ಆಗೇ ಮಾತಾಡ್ತಾ ಇದ್ದೀನಿ. ನಾನ್ ಯಾವಾಗ್ಲೂ ನ್ಯಾಯದ ಪರನೇ ಮಾತಾಡೋದು. ಹಂಗಲ್ಲ, ಏನೇ ಆದ್ರೂ ಅವ್ರ ನಿಮ್ ತಮ್ಮ, ನಿಮ್ ಫ್ಯಾಮಿಲಿನೇ ಅಲ್ವಾ? ನೋಡು, ನಿಂಗೊಂದ್ ಮಾತು ಹೇಳ್ತೀನಿ ಕೇಳಿಸ್ಕೊ. ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಅವ್ರಿಗೆ ಅವ್ರ ಅತ್ತೆನೂ ಸ್ವಂತ ಅನ್ಸಲ್ಲ, ಅವ್ರ ಮಾವನು ಸ್ವಂತ ಅನ್ಸಲ್ಲ. ಯಾರಾದ್ರೂ ಒಬ್ರು ಅವ್ರಿಗೆ ಸ್ವಂತ ಅನ್ಸ್ತಾರೆ ಅಂತಂದ್ರೆ ಅದು ಅವ್ರ ಗಂಡ ಮಾತ್ರ. ಗಂಡ ಆಗಿ ಇದು ನನ್ ಜವಾಬ್ದಾರಿ. ನಾನ್ ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ.